ಹಾಕಿರ್ತಕ್ಕಂಥ ನಮ್ಮ ವಿಡಿಯೋಗಳಿಂದ ಸುಮಾರು 39 ಕ್ವಶನ್ಸ್ ಬಂದಿದೆ. ಒಂದು ಕ್ವಶನ್ಸ್ ಮಾತ್ರ ಬಂದಿಲ್ಲ. ಅದು ಯಾವ್ದು ಬಂದಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ತುಂಬಾನೇ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನ ನೋಡೋಣ. ಸೊ ನೋಡೋಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕ್ ಅನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿದ್ದೀನಿ. ಪ್ರಶ್ನೆ 81 ಇತ್ತು, रात शब्द का विलोम रूप है. सो रात विलोम शब्द ಏನಾಗುತ್ತಪ್ಪ ಅಂದ್ರೆ सो दिन इज द राइट आंसर. नेक्स्ट 82 श्रीमान शब्द का स्त्रीलिंग रूप है. तो सो ತುಂಬಾ ಸರಳವಾಗಿರತಕ್ಕಂತ ಪ್ರಶ್ನೆ. ಆಪ್ಷನ್ ಬಿ श्रीमती इज द राइट आंसर. 83 ಗಿರೀಶ ಶಬ್ದ में संधि है. ಅದು ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ ಗಿರೀಶ. ನೆಕ್ಸ್ಟ್ 84 ರಾಜಮಹಲ ಶಬ್ದ में समास है. सो ರಾಜಮಹಲ್ ಅಂತಕ್ಕಂಥದ್ದು ತತ್ಪುರುಷ ಸಮಾಸಕ್ಕೆ ಒಂದು ಉದಾಹರಣೆ ಆಗಿರತಕ್ಕಂಥದ್ದು. नेक्स्ट क्वेश्चन होगा मिलना शब्द का प्रथम प्रेरणार्थक रूप ಕೇಳಿದ್ದಾರೆ. सो द राइट आंसर इज मिलना शब्द का प्रथम रूप मिलाना. नेक्स्ट ಚಾಕು ಡ್ಯಾಶ್ ಫಲ್ ಕಾಟ ಇಲ್ಲಿ ಯಾವ ಕಾರಕ ತುಂಬಬಹುದು ಅಂತ ಕೇಳಿದ್ದಾರೆ. सो द राइट आंसर इज यस ಚಾಕು से फल काटा से ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 87 ಗೆ ಹೋಗೋಣ. ಇಂಟರ್ನೆಟ್ का मतलब क्या है. ಇಲ್ಲಿ ಹೇ ಅಂತಕ್ಕಂಥದ್ದು ಇಲ್ಲಿ ಒಂದು ವಿರಾಮ ಚಿಹ್ನೆ ಇದೆ. ಸೊ ಅದು ಇತ್ತು. ಸೊ ಆಪ್ಷನ್ ಸಿ ಪ್ರಶ್ನವಾಚಕ ಅಂತಕ್ಕಂಥದ್ದು ಸರಿ ಉತ್ತರ. 88 ಗೆ ಬರೋಣ. ಸೊ ಪಿತಾಕೋ ಸಂಬೋಧಿತ ಕರ್ತೆ ತಂದೆಗೆ ಬರುವಾಗ ನಾವು ಏನನ್ನ ಬಳಕೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಪೂಜನೀಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ 89 ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಡಾಕ್ಟರ್ की जरूरत नहीं होती है. ऑप्शन बी इज द राइट आंसर. क्वेश्चन नंबर 90 अब्दुल कलाम जी के चचेरे भाई ಅಂತ ಕೇಳಿದ್ದಾರೆ. ಸೊ ಶಂಸುದ್ದೀನ್ ऑप्शन नंबर सी इज द राइट आंसर. 91 पंडित राजकिशोर के अनुसार बसंत में निहित दुर्लभ गुण ಕೇಳಿದ್ದಾರೆ. सो ऑप्शन बी ईमानदारी इज द राइट आंसर. क्वेश्चन नंबर 92 इंटरनेट बैंकिंग द्वारा भेजा जा सकता है. सो ऑप्शन ए रकम तो इंटरनेट बैंकिंग द्वारा भेजा जा सकता है. 93 अब्दुल कलाम जी बचपन में किस घर में रहते थे ಅಂತ ಕೇಳಿದ್ದಾರೆ. सो पुस्तैनी घर ऑप्शन डी इज द एग्जैक्टली राइट आंसर. 94 विजयपुर नगर के प्रमुख आकर्षक स्थान ಕೇಳಿದ್ದಾರೆ. सो द राइट आंसर इज ऑप्शन बी गोल गुंबद. सो गोल गुंबद विजयपुर नगर के प्रमुख ही आकर्षक स्थान है. नेक्स्ट 95 एवरेस्ट पर चढ़ने वाली प्रथम महिला ಕೇಳಿದ್ದಾರೆ. सो ऑप्शन ए जुंके ताबी इज द एग्जैक्टली राइट आंसर. बिचेंद्री पाल भारत की प्रथम महिला, जुंके ताबी विश्व में प्रथम महिला. ಅದು ಕೂಡ ನೆನಪಿಟ್ಕೊಳ್ಳತಕ್ಕಂಥದ್ದು. ನೆಕ್ಸ್ಟ್ ಜೋಗ ಅಬ್ಬಿ ಗೋಕಾಕ್ ಜಲಪ್ರಪಾತ ಇವೆಲ್ಲಿದ್ದಾವೆ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಕರ್ನಾಟಕ में ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ 97 ಆಧುನಿಕ ಪುರುಷ ने विजय पाया है. सो ಆಧುನಿಕ ಪುರುಷ ಯಾವುದರ ಮೇಲೆ ಗೆಲುವನ್ನು ಸಾಧಿಸಿದ್ದಾನೆ. ऑप्शन बी प्रकृति पर इज एग्जैक्टली राइट आंसर. 98 तुलसीदास जी के अनुसार दया किसका मूल है ಅಂತ ಕೇಳಿದ್ದಾರೆ. सो ತುಳಸಿದಾಸರವರ ಅನುಸಾರ ದಯೆ ಧರ್ಮದ ಒಂದು ಮೂಲ. ऑप्शन डी धर्म इज द राइट आंसर. नेक्स्ट क्वेश्चन 99 ಬಾಲಕೃಷ್ಣ ಕಿಸಸೆ ಶಿಕಾಯತ್ ಕರ್ತಾ ಹೈ ಅಂತ ಇದೆ. ಸೊ ಬಾಲಕೃಷ್ಣ ತಾಯಿ ಯಶೋದೆಗೆ ದೂರನ್ನ ಕೊಡ್ತಾನೆ. ಶಿಕಾಯತ್ ಅಂದ್ರೆ ದೂರು. ಓಕೆ. ಸೊ ಆಪ್ಷನ್ ಬಿ ಯಶೋದ ಇಸ್ ದ ರೈಟ್ ಆನ್ಸರ್. 100 ಖರೀದಾರಿ ಮೇ ಸಾವಧಾನಿ ಬರತ್ನೆ ಕಿ ಸೀಖ್ ಮಿಲ್ತಿ ಹೈ. ಯಾವ ಪಾಠವನ್ನ ನಾವು ಓದಿದ ನಂತರ ವಸ್ತುಗಳನ್ನ ಕೊಂಡುಕೊಳ್ಳುವಾಗ ಜಾಗೃತಿಯನ್ನ ಎಚ್ಚರಿಕೆಯನ್ನ ವಹಿಸಬೇಕು ಅಂತಕ್ಕಂಥ ಕಲಿಯಲಿಕ್ಕೆ ಸಿಗತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಡಿ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಕಥೆಯನ್ನ ನಾವು ಓದಿದ ನಂತರ ಸೊ ವಸ್ತುಗಳನ್ನ ಕೊಂಡುಕೊಳ್ಳುವಾಗ ನಾವೇನ್ ಮಾಡಬೇಕಾಗತ್ತೆ, ಜಾಗೃತಿಯನ್ನ ವಹಿಸಬೇಕು ಅಂತಕ್ಕಂಥ ಒಂದು ಅರಿವು ಸಂದೇಶ ನಮಗೆ ಸಿಗತ್ತೆ. ನೆಕ್ಸ್ಟ್ ಗಿಲ್ಹರಿ ಕಿ ಸಮಾಧಿ ಬನಾಯಿ ಗೈ. ಹಾಗಾದ್ರೆ ಆ ಅಳಿಲಿನ ಸಮಾಧಿಯನ್ನ ಎಲ್ಲಿ ನಿರ್ಮಿಸಿದ್ರು ಅಂತ ಕೇಳಿದ್ರು. ಆಪ್ಷನ್ ಬಿ ಸೋನ್ಜುಹಿ ಕೆ ಲತಾ ಕೆ ನೀಚೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 102 ಗೆ ಹೋಗೋಣ. ಬಲರಾಮ್ ಕೆ ಅನುಸಾರ ಮೋಲ್ ಲಿಯಾ ಗಯಾ ಹೇ. ಬಲರಾಮನ ಅನುಸಾರ ಯಾರನ್ನು ಕೊಂಡು ತಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಾಲಕೃಷ್ಣಕೋ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ 103 ಕ್ಕೆ ಹೋಗೋಣ. ಬಸಂತ್ ಕೆ ಘರ್ ಪರ್ ಡಾಕ್ಟರ್ ಕೋ ಲೇ ಆತಾ ಹೇ. ಬಸಂತನ ಮನೆಗೆ ವೈದ್ಯರನ್ನ ಯಾರು ಕರೆದುಕೊಂಡು ಬರ್ತಾರೆ. ಸೊ ಅಮರಸಿಂಹ ಪಂಡಿತ್ ರಾಜಕಿಶೋರನ ನೌಕರ. ಸೊ ಆಪ್ಷನ್ ಎ ಅಮರಸಿಂಹ ಇಸ್ ದ ರೈಟ್ ಆನ್ಸರ್. 104 ಪ್ರಗತಿಶೀಲ ರಾಷ್ಟ್ರ ಕಿಸ್ಕೆ ದ್ವಾರ ಬದಲಾವ್ ಲಾನೆ ಕಿ ಕೋಶಿಶ್ ಕರ್ ರಹೆ. ಇವತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು ಯಾವುದರ ಸಹಾಯದಿಂದ ಬದಲಾವಣೆಯನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದಾವೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಇ ಗವರ್ನೆನ್ಸ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. 105 लेखक परसाई जी ने दूसरे दर्जे में क्यों सफर करना चाहते थे. लेखक परसाई ಅವರು ಎರಡನೇ ದರ್ಜೆಯಲ್ಲಿನೇ ಏಕ ಪ್ರಯಾಣ ಮಾಡಬೇಕಂತ ಹೇಳಿದ್ರು. ಸೊ ಆಪ್ಷನ್ ಸಿ ಪೈಸೆ ಬಚಾನೆ ಅಂತಕ್ಕಂಥದ್ದು ರೈಟ್ ಆನ್ಸರ್.
106ಗೆ ಹೋಗೋಣ. ಯಾವುದು ಇದರಲ್ಲಿ ವ್ಯಂಗ್ಯ ರಚನೆ ಅಂತ ಕೇಳಿದ್ದಾರೆ. ಸೊ ಎಸ್, ಫಸ್ಟ್ ಒನ್ ಇಮಾನ್ದಾರೋं के सम्मेलन में ಅಂತಕ್ಕಂಥ ಪಾಠ ಅದು ವ್ಯಂಗ್ಯ ರಚನಾ ವಿಧಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಇಮಾನ್ದಾರೋं के सम्मेलन में इज द राइट आंसर. 107ಗೆ ಹೋಗೋಣ. यह वचनकार कर्नाटक के प्रसिद्ध क्रांतिकारी समाज सुधारक थे. ಯಾವ ಒಂದು ವಚನಕಾರರು ಕರ್ನಾಟಕದ ಕ್ರಾಂತಿಕಾರಿ ಸಮಾಜ ಸುಧಾರಕರು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಬಸವಣ್ಣ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 108 ದೇಶ ಕೋ ತುಮ್ ಪರ್ ಗರ್ವ ಹೇ. ಈ ವಾಕ್ಯವನ್ನ ಹೇಳಿದವರು ಯಾರಂತ ಕೇಳಿದ್ದಾರೆ. ಈ ವಾಕ್ಯ ಕರ್ನಲ್ ಖುಲ್ಲರ್ ಹೇಳ್ತಾನೆ. ಎಸ್, ಇದು ತುಂಬಾನೇ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ದೇಶ ಕೋ ತುಮ್ ಪರ್ ಗರ್ವ ಅಂತಕ್ಕಂಥ ಕಥನೆ ಹೇಳಿದ್ದು, ವಾಕ್ಯ ಹೇಳಿದ್ದು ಕರ್ನಲ್ ಖುಲ್ಲರ್. ಕವಿ ಭಾರತ್ ಮಾತಾ ಸೆ ನಿವೇದನ್ ಕರ್ತಾ ಹೇ. ಕವಿ ಭಾರತ ಮಾತೆಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸೊ ಜಗ ಕಾ ರೂಪ ಬದಲನೆ ಅಂತಕ್ಕಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 110 ಇದೆ ನೋಡಿ. ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಹೇ. ಸೊ ಕವಿ ದಿನಕರ್ ಅವರ ಅನುಸಾರ ಮಾನವನ ಸರಿಯಾದ ಪರಿಚಯ ಕೇಳಿದ್ರು. ಆಪ್ಷನ್ ಡಿ ಮಾನವ ಮಾನವಕ್ಕೆ ಬೀಚ್ ಸ್ನೇಹ ಕಾ ಬಾಂಧ ಬಾಂಧನ. ಆತ ಮನುಷ್ಯರ ನಡುವೆ ಸ್ನೇಹದ ಗೆಳೆತನದ ಸೇತುವೆಯನ್ನ ಯಾರು ಕಟ್ತಾರಲ್ಲ ಅವನೇ ನಿಜವಾದ ಮಾನವ ಅಂತ ಸೊ ಕವಿ ರಾಮದಾರಿಸು ದಿನಕರ್ ಅವರು ಅಭಿನವ ಮನುಷ್ಯ ಪದ್ಯದಲ್ಲಿ ಹೇಳಿದ್ದಾರೆ. 110 ಆಪ್ಷನ್ ಡಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ 111ಗೆ. ಮಾತೃಭೂಮಿ ಕವಿತಾಕ್ಕೆ ಕವಿ ಅಂತ ಕೇಳಿದ್ದಾರೆ. ಸೊ ಮಾತೃಭೂಮಿ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಭಗವತಿ ಚರಣ್ ವರ್ಮಾ. ಆಪ್ಷನ್ ಸಿ ರೈಟ್ ಆನ್ಸರ್. 112 ತುಳಸಿದಾಸ್ ಕಿಸ್ ಶಾಖಾಕ್ಕೆ ಕವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಡಿ ರಾಮ ಭಕ್ತಿ ಶಾಖಾ ಇಸ್ ದ ರೈಟ್ ಆನ್ಸರ್. तुलसीदास राम भक्ति शाखा के प्रमुख कवि है. 113 समय की पहचान कविता में कवि किस पर विश्वास रखने को कहते हैं. सो समय की पहचान ಕವಿತೆಯಲ್ಲಿ ಕವಿ ಏನು ಮಾಡಿದಾರಪ್ಪ ಅಂದರೆ ಆತ್ಮದ ಮೇಲೆ ನಮ್ಮಷ್ಟು ನಮಗೆ ನಮ್ಮ ಆತ್ಮದ ಮೇಲೆ ಭರವಸೆಯನ್ನು ಇಡ್ಲಿಕ್ಕೆ ವಿಶ್ವಾಸವನ್ನು ಇಡಲಿಕ್ಕೆ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ 114 ತುಳಸಿದಾಸ್ ಜಿ ಸಂತ ಕಿ ತುಲನಾ ಕರ್ತೆ ಹೇ. ಹಾಗಾದ್ರೆ ತುಳಸಿದಾಸ್ ಅವರು ಸಂತನ ಹೋಲಿಕೆಯನ್ನ ಯಾರ ಜೊತೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ಹಂಸ ಸೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ओके नेक्स्ट 115ಕ್ಕೆ ಹೋಗೋಣ. सियाराम शरणगुप्त के अनुसार बहाने बनाने का प्रमुख कारण है. सियाराम शरणगुप्तर ಅನುಸಾರವಾಗಿ ಬಹಾನೆ बनाने का मुख्य कारण ಏನು ಅಂತ ಕೇಳಿದರೆ ಆಪ್ಷನ್ ಬಿ ಆಲಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 116ಕ್ಕೆ ಹೋಗೋಣ. ಬಾಲಕೃಷ್ಣ का रंग है. ಹಾಗಾದ್ರೆ ಬಾಲಕೃಷ್ಣನ ಮೈಬಣ್ಣ ಹೇಗಿದೆ ಅಂತ ಪ್ರಶ್ನೆ ಕೇಳಿದ್ರು. ಸೊ ಬಾಲಕೃಷ್ಣನ ಮೈಬಣ್ಣ ಇರ್ತಕ್ಕಂಥದ್ದು ಕಾಲ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ 117ಕ್ಕೆ ಹೋಗೋಣ. असफलता एक चुनौती है. ಇದರ ಮುಂದಿನ ಸಾಲನ್ನು ಕೇಳಿದ್ರು. ಅದರ ಮುಂದಿನ ಸಾಲಿತ್ತು असफलता एक चुनौती है इसे स्वीकार करो. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ 118ಗೆ ಹೋಗೋಣ. ಶನೈಚರ್ का अर्थ ಅಂತ ಕೇಳಿದ್ದಾರೆ. ಸೊ ಶನೈಚರ್ ಶಬ್ದದ ಅರ್ಥ ಧೀಮಿ ಗತಿ ಸೆ ಚಲನೆ ವಾಲ. ನಿಧಾನವಾಗಿ ಯಾರು ಚಲನೆ ಮಾಡ್ತಾರಲ್ಲ, ನಿಧಾನವಾಗಿ ಚಲಿಸೋದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಶನೈಚರ ಅಂತ ಕರೀತಾರೆ. ಇದು ನೋಡಿ, ಈ ಒಂದು ಕ್ವಶನ್ ಅನ್ನ ಮಾತ್ರ ನಾವು ವಿಡಿಯೋದಲ್ಲಿ ಪುಟ್ ಅಪ್ ಮಾಡಿದ್ದಿಲ್ಲ. 119 ಕ್ವಶನ್. ಓಕೆ, ಸೊ ಬಾಕಿ ಎಲ್ಲ ಕ್ವಶನ್ಸ್ ಗಳು ಬಂದಿದ್ದಾವೆ. ಏನಿತ್ತಿದು ಅಂದ್ರೆ ಸತ್ಯ ಬೋಲ್ನೆ ಕಿ ಆದತ್ ಡಾಲ್ನಿ ಚಾಹಿಯೇ. ಸೊ ನಾವು ಸತ್ಯವನ್ನ ಮಾತನಾಡ್ತಕ್ಕಂಥ ರೂಢಿಯನ್ನ ಎಲ್ಲಿಂದ ಹಾಕ್ಬೇಕಂತ ಕೇಳಿದ್ದಾರೆ. ಸೊ ಬಚ್ಪನ್ ಸೇಹಿ ಅಂತಕ್ಕಂಥದ್ದು ಈ ವಾಕ್ಯ, ಈ ಪ್ರಶ್ನೆಯನ್ನ ಮಾತ್ರ ನಾವು ಪುಟ್ ಅಪ್ ಮಾಡಿಲ್ಲ. ಎಲ್ಲ ಕ್ವಶನ್ಸ್ಗಳು ನಮ್ಮ ವಿಡಿಯೋಗಳಿಂದಾನೇ ಬಂದಿದ್ದಾವೆ ಅಂತಕ್ಕಂಥದ್ದು ನಮಗೆ ಒಂದು ಹೆಮ್ಮೆ. ಸೊ ಲಾಸ್ಟ್ ಕ್ವಶನ್ ಇತ್ತು, ಗಿಲ್ಹರಿ ಕಾ ಲಘುಘಾತ್ ಕಿಸ್ಕೆ ಭೀತರ್ ಬಂದ್ ರಹತಾ ತಾ. ಹಾಗಾದ್ರೆ ಅಳಿಲಿನ ದೇಹ ಯಾವುದರ ಒಳಗಡೆ ಇರ್ತಿತ್ತು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಲಿಫಾಫೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ವಿದ್ಯಾರ್ಥಿಗಳೇ, ಏನು ನಾವು ಒಂದು 3 ವಿಡಿಯೋಗಳು ಹಾಕಿದ್ದೀವಲ್ಲ, ಆ 3 ವಿಡಿಯೋಗಳಿಂದ 28 ಪ್ರಶ್ನೆಗಳನ್ನ ಬಂದ್ರೆ ಬಾಕಿ ಎಲ್ಲ ಒಂದು ನಾವು ಹಾಕಿರ್ತಕ್ಕಂಥ ವಿಡಿಯೋಗಳ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಹೇಳಿದ್ದೀವಿ 39 ಕ್ವಶನ್ಸ್ಗಳನ್ನ. ಸೊ ನಾವು ಹಾಕಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವರ್ಕ್ ಆಗಿರ್ಬೋದು, 2 ಯೂಟ್ಯೂಬ್ ಚಾನಲ್ಗಳಿಂದ ಪ್ರಶ್ನೆಗಳು ಬಂದಿದ್ದಾವೆ. ಸೊ ನಮಗೆ ಬಹಳಷ್ಟು ಖುಷಿ ಅನಿಸ್ತದೆ, ಏಕೆಂದರೆ ಇದಕ್ಕೆ ರೀತಿಯಾಗಿರ್ತಕ್ಕಂಥ ಒಂದು ಕಾರಣ ಸೊ ನೀವುಗಳು ನಿಮ್ಮ ಒಂದು ಸಹಾಯ ಸಹಕಾರ ಇದೇ ತರನಾಗಿರ್ತಕ್ಕಂಥ ಇರಲಿ ಅಂತ ಹೇಳ್ತಾ, ಸೊ ಮತ್ತೆ ಇದೇ ತರನಾಗಿ ಮುಂದಿನ ತರಗತಿಗಳಲ್ಲಿ ನೀವುಗಳು ಕೂಡ ನಮ್ಮ ಜೊತೆ ಏನು ಮಾಡಬೇಕಪ್ಪ ಅಂತಂದರೆ ಸೊ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗುವ ಮುಂದಿನ ಒಂದು ಇವಾಗ ನಾನು ಪ್ರಥಮ ಭಾಷೆ ಕನ್ನಡದಲ್ಲಿ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿನೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಕೀಸ್ಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಸೊ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಾಗಲಿ, ರಿಸಲ್ಟ್ ಒಳ್ಳೆಯದಾಗಿ ಬರಲಿ ಅಂತಕ್ಕಂಥ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸೊ ನಿಮ್ಮ ಎನಿ ಕಮೆಂಟ್ಸ್ಗಳನ್ನು ನಮ್ಮ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.